ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಕೆಲವು ದಿನಗಳು ಸಾಮಾನ್ಯ ದಿನಗಳಂತೆ ಕಾಣ್ತವೆ, ಆದರೆ ಆ ದಿನಗಳ ಹಿಂದೆ ಬ್ರಹ್ಮಾಂಡದ ಒಂದು ದೊಡ್ಡ ಸಂದೇಶ ಅಡಗಿರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಮಯ ಬರುತ್ತೆ. ಆ ಸಮಯದವರೆಗೆ ಕಷ್ಟ, ನಿರೀಕ್ಷೆ, ಕಾಯುವಿಕೆ, ನಿರಾಸೆ ಮತ್ತೆ ಹೋರಾಟ ಮಾತ್ರ ಕಾಣಿಸುತ್ತೆ. ಆದ್ರೆ ಆ ಹಂತ ಮುಗಿಯುವ ಮೊದಲು ಕೆಲವು ವಿಚಿತ್ರ ಘಟನೆಗಳು ಕೂಡ ನಡೀತವೆ. ಕೆಲವು ಸೂಚನೆಗಳು ಸಿಗ್ತವೆ. ಆ ಸೂಚನೆಗಳನ್ನ ಅರ್ಥ ಮಾಡಿಕೊಂಡವರಿಗೆ ಮುಂದಿನ ದಿನಗಳಲ್ಲಿ ಬರಲಿರುವ ಅದೃಷ್ಟವನ್ನ ಗುರುತಿಸಲು ಸಾಧ್ಯವಾಗತ್ತೆ. ಇಂದಿನ ಈ ವಿಡಿಯೋದಲ್ಲಿ ಜೂನ್ 7, 8 ಮತ್ತು 9ರಂದು ಮೀನರಾಶಿಯವರ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದಾದ ಕೆಲವು ವಿಶೇಷ ಸೂಚನೆಗಳು ಮತ್ತು ಬದಲಾವಣೆಗಳ ಬಗ್ಗೆ ಮಾತಾಡೋಣ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯವಾಗಿ ಕಾಣಬಹುದು, ಆದರೆ ಅವುಗಳ ಹಿಂದೆ ದೊಡ್ಡ ಅರ್ಥ ಅಡಗಿರಬಹುದು ಎಂದು ಅನೇಕ ಜ್ಯೋತಿಷ್ಯ ಪರಂಪರೆಗಳು ಹೇಳ್ತಿವೆ. ಮೀನರಾಶಿಯವರು ಸಾಮಾನ್ಯವಾಗಿ ತುಂಬಾ ಭಾವನಾತ್ಮಕ ಮನಸ್ಸು ಹೊಂದಿರುವವರು. ಇತರರ ನೋವನ್ನ ಅರ್ಥ ಮಾಡಿಕೊಳ್ಳುವ ಗುಣ ಇವರಲ್ಲಿರುತ್ತದೆ. ಯಾರಾದ್ರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡಲು ಮುಂದಾಗ್ಬಿಡ್ತಾರೆ. ಆದ್ರೆ ಇದೇ ಕಾರಣದಿಂದ ಕೆಲವೊಮ್ಮೆ ತಮ್ಮ ಜೀವನದ ಕಡೆ ಗಮನ ಕೊಡಲು ಕೂಡ ಮರ್ತು ಬಿಡ್ತಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಅನೇಕ ಮೀನರಾಶಿಯವರು ಮನಸ್ಸಿನಲ್ಲಿ ತುಂಬಾ ಒತ್ತಡ ಅನುಭವಿಸಿರಬಹುದು. ಕೆಲಸದಲ್ಲಿ ನಿರೀಕ್ಷಿಸಿದ ಫಲ ಸಿಗದಿರಬಹುದು. ಹಣಕಾಸಿನ ಒತ್ತಡ, ಕುಟುಂಬದ ಚಿಂತೆ, ಸಂಬಂಧಗಳಲ್ಲಿ ಗೊಂದಲ, ಆರೋಗ್ಯದ ಬಗ್ಗೆ ಆತಂಕ, ಭವಿಷ್ಯದ ಬಗ್ಗೆ ಅನಿಶ್ಚಿತತೆ, ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ನಿಮ್ಮ ಮನಸ್ಸನ್ನ ಕಾಡಿರಬಹುದು. ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲವೊಮ್ಮೆ ದೊಡ್ಡ ಬದಲಾವಣೆ ಬರುವ ಮುನ್ನ ಜೀವನ ಕೆಲವು ಸೂಚನೆಗಳನ್ನ ನೀಡುತ್ತೆ ವೀಕ್ಷಕರೇ. ಜೂನ್ 7ರ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಸಂಪರ್ಕ ಇಲ್ಲದ ವ್ಯಕ್ತಿಯಿಂದ ಒಂದು ಸುದ್ದಿ ಪಡೆಯಬಹುದು. ಇದು ಒಂದು ಕರೆ ಆಗಿರಬಹುದು, ಒಂದು ಸಂದೇಶ ಕೂಡ ಆಗಿರಬಹುದು, ಅಥವಾ ಅಕಸ್ಮಾತ್ ಆಗಿ ನಡೆದ ಭೇಟಿ ಆಗಿರಬಹುದು. ಸಾಮಾನ್ಯವಾಗಿ ಕಾಣುವ ಈ ಘಟನೆ ಮುಂದಿನ ದಿನಗಳಲ್ಲಿ ಒಂದು ಹೊಸ ಅವಕಾಶಕ್ಕೆ ಕಾರಣ ಆಗಬಹುದು ವೀಕ್ಷಕರೇ. ಕೆಲವರು ತಮ್ಮ ಹಳೆಯ ಕನಸುಗಳನ್ನ ಮತ್ತೆ ನೆನಪಿಸಿಕೊಳ್ಳುವ ಸಾಧ್ಯತೆ ಇದೆ. ನೀವು ಒಂದು ಕಾಲದಲ್ಲಿ ಮಾಡಲು ಬಯಸಿದ್ದ ಕೆಲಸ, ವ್ಯವಹಾರ, ಯೋಜನೆ ಅಥವಾ ಗುರಿ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದು ಕೇವಲ ನೆನಪು ಮಾತ್ರ ಅಲ್ಲ, ಕೆಲವೊಮ್ಮೆ ಜೀವನ ಮತ್ತೆ ಒಂದು ಅವಕಾಶ ನೀಡಲು ಸಿದ್ಧವಾಗಿರುವ ಸಂಕೇತವೂ ಕೂಡ ಆಗಿರಬಹುದು. ಜೂನ್ 8ರಂದು ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ಕಾಣಿಸ್ಕೊಳ್ಬಹುದು. ಸಮಸ್ಯೆಗಳು ಇನ್ನೂ ಇರ್ತವೆ, ಆದ್ರೆ ಅವುಗಳನ್ನು ಎದುರಿಸುವ ಧೈರ್ಯ ಹೆಚ್ಚಾಗಬಹುದು. ಕಾರಣ ಗೊತ್ತಾಗದೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಬಹುದು. ಅನೇಕ ಬಾರಿ ಬ್ರಹ್ಮಾಂಡದ ಸೂಚನೆಗಳು ಹೊರಗಿನ ಘಟನೆಗಳಲ್ಲಿ ಅಲ್ಲ, ನಮ್ಮ ಒಳಗಿನ ಮನಸ್ಥಿತಿಯಲ್ಲೂ ಕೂಡ ಕಾಣಿಸ್ತವೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಭವಿಷ್ಯದಲ್ಲಿ ದೊಡ್ಡ ಪರಿಣಾಮ ಕೊಡಬಹುದು. ಅದಕ್ಕಾಗಿ ಯಾವುದೇ ಕೆಲಸವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಸಣ್ಣ ಅವಕಾಶ ಎಂದು ಬಿಟ್ಟು ಬಿಡಬೇಡಿ. ಜೂನ್ 9ರಂದು ಕೆಲವರಿಗೆ ಹಣಕಾಸಿನ ವಿಷಯದಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ಕಾಣುತ್ತೆ ವೀಕ್ಷಕರೇ. ಇದು ದೊಡ್ಡ ಹಣದ ಲಾಭವಾಗಲೇಬೇಕು ಎಂಬುದಿಲ್ಲ, ಆದ್ರೆ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು. ಬಾಕಿ ಹಣದ ಬಗ್ಗೆ ಒಳ್ಳೆಯ ಸುದ್ದಿ ಬರೋದು ಅಥವಾ ಹೊಸ ಆದಾಯದ ಬಗ್ಗೆ ಮಾಹಿತಿ ಸಿಗೋದು ಸಾಧ್ಯ. ಮೀನರಾಶಿಯವರೇ, ಒಂದು ಪ್ರಮುಖ ವಿಷಯವನ್ನ ನೆನಪಿಡಿ. ರಾಜಯೋಗ ಎಂದ್ರೆ ಕೇವಲ ಹಣ ಅಥವಾ ಅಧಿಕಾರ ಮಾತ್ರ ಅಲ್ಲ, ಮನಸ್ಸಿಗೆ ನೆಮ್ಮದಿ ಸಿಗೋದು ಕೂಡ ಒಂದು ರಾಜಯೋಗ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವುದು ಕೂಡ ರಾಜಯೋಗ. ಹಲವು ವರ್ಷಗಳಿಂದ ನಿಂತಿದ್ದ ಕೆಲಸ ಪೂರ್ಣಗೊಳ್ಳುವುದು ಕೂಡ ರಾಜಯೋಗ. ಅನೇಕ ಜನರು ದೊಡ್ಡ ಅದೃಷ್ಟ ಎಂದರೆ ಕೋಟಿ ಕೋಟಿ ಹಣ ಅಂತ ಭಾವಿಸ್ತಾರೆ, ಆದ್ರೆ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಸಿಗೋದು, ಸರಿಯಾದ ಅವಕಾಶ ಸಿಗೋದು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಸಿಗೋದು ಕೂಡ ದೊಡ್ಡ ಅದೃಷ್ಟವೇ. ಈ 3 ದಿನಗಳಲ್ಲಿ ಕೆಲವು ಮೀನರಾಶಿಯವರು ವಿಚಿತ್ರ ಕನಸುಗಳನ್ನ ಕಾಣಬಹುದು. ಕೆಲವು ಹಳೆಯ ನೆನಪುಗಳು ಮನಸ್ಸಿಗೆ ಬರಬಹುದು. ಕೆಲವರು ದೇವಾಲಯಕ್ಕೆ ಹೋಗ್ಬೇಕು ಎಂಬ ಭಾವನೆ ಅನುಭವಿಸಬಹುದು. ಕೆಲವರಿಗೆ ಆಧ್ಯಾತ್ಮಿಕ ವಿಷಯಗಳ ಕಡೆ ಹೆಚ್ಚು ಆಸಕ್ತಿ ಕೂಡ ಮೂಡಬಹುದು. ಜ್ಯೋತಿಷ್ಯದ ಪ್ರಕಾರ ಇಂತಹ ಸಂದರ್ಭಗಳು ಮನಸ್ಸಿನ ಒಳಗಿನ ಶಕ್ತಿ ಜಾಗೃತವಾಗಿರುವ ಸೂಚನೆಗಳಾಗಿರಬಹುದು. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಕೆಲವು ವಿಷಯಗಳು ಮುರಿದು ಹೋಗಿರಬಹುದು. ನೀವು ನಂಬಿದ ವ್ಯಕ್ತಿ ದೂರವಾಗಿರಬಹುದು. ನೀವು ನಿರೀಕ್ಷಿಸಿದ ಅವಕಾಶ ಕೈ ತಪ್ಪಿರಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗದೆ ಇರಬಹುದು. ಆದರೆ ಕೆಲವೊಮ್ಮೆ ಜೀವನ ಒಂದು ಬಾಗಿಲು ಮುಚ್ಚುವ ಮೊದಲು ಇನ್ನೊಂದು ದೊಡ್ಡ ಬಾಗಿಲು ತೆರೆಯಲು ಸಿದ್ಧವಾಗಿರುತ್ತೆ. ಸಮಸ್ಯೆ ಏನಂದ್ರೆ ಹೆಚ್ಚಿನ ಜನರು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ಕೂತ್ಬಿಡ್ತಾರೆ, ತೆರೆದಿರುವ ಹೊಸ ಬಾಗಿಲನ್ನ ಗಮನಿಸೋದೇ ಇಲ್ಲ. ಮೀನರಾಶಿಯವರ ಜೀವನದಲ್ಲೂ ಇದೇ ಸಂಭವಿಸಬಹುದು.
ಜೂನ್ 7, 8 ಮತ್ತು 9 ನಡುವೆ ನಿಮ್ಮ ಮುಂದೆ ಒಂದು ಹೊಸ ಯೋಚನೆ ಬರಬಹುದು, ಹೊಸ ವ್ಯಕ್ತಿ ಪರಿಚಯವಾಗಬಹುದು, ಹೊಸ ದಾರಿ ಕಾಣಬಹುದು. ಅದನ್ನ ಸಣ್ಣದು ಅಂತ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಬ್ರಹ್ಮಾಂಡದ ಸೂಚನೆಗಳು ಯಾವಾಗಲೂ ದೊಡ್ಡ ಶಬ್ದದೊಂದಿಗೆ ಬರೋದಿಲ್ಲ. ಅವು ಕೆಲವೊಮ್ಮೆ ಒಂದು ಮಾತಿನ ರೂಪದಲ್ಲಿ ಬರ್ತವೆ, ಒಂದು ಭೇಟಿಯ ರೂಪದಲ್ಲಿ ಬರ್ತವೆ, ಒಂದು ಅವಕಾಶದ ರೂಪದಲ್ಲೂ ಕೂಡ ಬರ್ತವೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹೇಳುವ ಮಾತನ್ನ ಗಮನಿಸಿ. ನಿಮಗೆ ಯಾವ ಕೆಲಸದ ಬಗ್ಗೆ ಹೆಚ್ಚು ಉತ್ಸಾಹ ಬರ್ತದೆಯೋ ಅದನ್ನ ಗಮನಿಸಿ. ಯಾವ ವ್ಯಕ್ತಿಯ ಜೊತೆ ಮಾತನಾಡಿದ ನಂತರ ಧೈರ್ಯ ಹೆಚ್ಚಾಗುತ್ತದೆಯೋ ಅವರನ್ನ ಗಮನಿಸಿ. ಯಾವ ದಾರಿಯ ಬಗ್ಗೆ ಯೋಚಿಸಿದಾಗ ಮನಸ್ಸು ಸಂತೋಷ ಪಡ್ತಿದೆಯೋ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅನೇಕ ಮೀನ ರಾಶಿಯವರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ತಮ್ಮ ಸಾಮರ್ಥ್ಯವನ್ನ ಕಡಿಮೆ ಅಂದಾಜು ಮಾಡ್ತಾರೆ. ನಾನು ಮಾಡ್ಲಾಗೋದಿಲ್ಲ ಅನ್ಕೊಳ್ತಾರೆ. ನನ್ನ ಅದೃಷ್ಟದಲ್ಲಿ ಇಲ್ಲ ಅಂತ ಭಾವಿಸ್ತಾರೆ. ಆದ್ರೆ ನಿಮ್ಮ ರಾಶಿಯ ದೊಡ್ಡ ಶಕ್ತಿ ಏನಂದ್ರೆ ನೀವು ಕಲ್ಪನೆ ಮಾಡಬಲ್ರಿ, ಕನಸು ಕಾಣಬಲ್ರಿ, ಹೊಸದಾಗಿ ಯೋಚಿಸಬಲ್ರಿ. ನಿಮ್ಮ ಕನಸುಗಳೇ ನಿಮ್ಮ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ. ಜೂನ್ ತಿಂಗಳ ಈ ದಿನಗಳಲ್ಲಿ ನೀವು ಕಡಿಮೆ ಅಂದಾಜು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಜೀವನದಲ್ಲಿ ಬಂದಿರುವ ಕಷ್ಟಗಳು ನಿಮ್ಮ ಸಾಮರ್ಥ್ಯದ ಕೊರತೆಯಿಂದ ಬಂದಿಲ್ಲ. ಅವು ನಿಮ್ಗೆ ಕೆಲವು ಪಾಠಗಳನ್ನ ಕಲಿಸಲು ಬಂದಿವೆ. ಕೆಲವೊಮ್ಮೆ ತಾಳ್ಮೆ ಕಲಿಸ್ತವೆ, ಕೆಲವೊಮ್ಮೆ ಜನರನ್ನು ಗುರುತಿಸುವ ಜ್ಞಾನ ನೀಡಲು ಬರ್ತವೆ, ಕೆಲವೊಮ್ಮೆ ನಿಮ್ಮ ನಿಜವಾದ ಶಕ್ತಿಯನ್ನ ಪರಿಚಯಿಸಲು ಬರ್ತವೆ. ಮೀನರಾಶಿಯವರೇ, ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ಶಾಶ್ವತವಲ್ಲ. ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬಂದೇ ಬರುತ್ತೆ. ಪ್ರತಿ ಮಳೆಯ ನಂತರ ಸೂರ್ಯ ಕಾಣಿಸ್ತಾನೆ. ಅದೇ ರೀತಿ ಪ್ರತಿ ಕಷ್ಟದ ನಂತರ ಒಂದು ಹೊಸ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಯಾರ ಮೇಲೂ ಅತಿಯಾದ ನಂಬಿಕೆ ಇಡಬೇಡಿ. ಆದರೆ ಎಲ್ಲರ ಮೇಲೂ ಅನುಮಾನ ಕೂಡ ಮಾಡಕ್ ಹೋಗ್ಬೇಡಿ. ಸಮತೋಲನ ಕಾಪಾಡ್ಕೊಳ್ಳಿ. ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೀರಿ. ಹಿರಿಯರ ಆಶೀರ್ವಾದವನ್ನ ಪಡೀರಿ. ನಿಮ್ಮ ಗುರಿಗಳ ಬಗ್ಗೆ ಸ್ಪಷ್ಟತೆ ಇಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಬಗ್ಗೆ ಯೋಜನೆ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಈ ಸಣ್ಣ ವಿಷಯಗಳೇ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬಹುದು. ಜೂನ್ 7, 8 ಮತ್ತು 9 ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯ ಅಂತ ಕಾಣಕ್ ಹೋಗ್ಬೇಡಿ. ಆದ್ರೆ ಕೆಲವು ವರ್ಷಗಳ ನಂತರ ಹಿಂದೆ ತಿರುಗಿ ನೋಡಿದಾಗ ಇದೇ ದಿನಗಳು ಒಂದು ಹೊಸ ಅಧ್ಯಾಯದ ಆರಂಭ ಆಗಿದ್ದವು ಅಂತ ನಿಮಗೆ ಅನಿಸ್ಬಹುದು. ಅದಕ್ಕಾಗಿ ಪ್ರತಿಯೊಂದು ಅವಕಾಶವನ್ನ ಗೌರವಿಸಿ, ಪ್ರತಿಯೊಂದು ಒಳ್ಳೆಯ ವ್ಯಕ್ತಿಯನ್ನ ಗೌರವಿಸಿ, ಪ್ರತಿಯೊಂದು ಅನುಭವದಿಂದ ಪಾಠ ಕಲಿಯಿರಿ. ಮೀನರಾಶಿಯವರೇ, ಬ್ರಹ್ಮಾಂಡದ ದೊಡ್ಡ ಸಂದೇಶ ಏನೆಂದ್ರೆ ಕಷ್ಟಗಳು ಶಾಶ್ವತವಲ್ಲ. ನೀವು ಇಂದು ಅನುಭವಿಸುತ್ತಿರುವ ನೋವು ಕೂಡ ಒಂದು ದಿನ ನೆನಪಾಗಿ ಉಳಿಯುತ್ತೆ. ನೀವು ಇಂದು ಹುಡುಕುತ್ತಿರುವ ಉತ್ತರ ಕೂಡ ಒಂದು ದಿನ ಸಿಕ್ಕೇ ಸಿಗತ್ತೆ. ನೀವು ಇಂದು ಕಾಯುತ್ತಿರುವ ಅವಕಾಶ ಕೂಡ ಒಂದು ದಿನ ನಿಮ್ಮ ಮುಂದೆ ಬರುತ್ತೆ. ಆ ದಿನ ಬಂದಾಗ ನೀವು ಸಿದ್ಧರಾಗಿರ್ಬೇಕು. ಆದ್ರಿಂದ ನಿರಾಶೆ ಬೇಡ. ಧೈರ್ಯ ಇಡಿ, ನಂಬಿಕೆ ಇಡಿ, ಒಳ್ಳೆಯ ಸಮಯದ ಕಡೆ ಮುಂದೆ ನಡೀತಾ ಹೋಗಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ, ಹೊಸ ಅವಕಾಶಗಳು ಬರಲಿ, ಹೊಸ ಸಂತೋಷಗಳು ನಿಮ್ಮ ಮನೆ ತುಂಬಲಿ, ನಿಮ್ಮ ಕನಸುಗಳು ನನಸಾಗಲಿ, ನಿಮ್ಮ ಪರಿಶ್ರಮಕ್ಕೆ ಬಲ ಸಿಗಲಿ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಕೂಡ ಹೆಚ್ಚಾಗಲಿ, ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹೊಸ ಅಧ್ಯಾಯ ಆರಂಭವಾಗಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.